ಹಲೋ. ಹಲೋ ರೀ. ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಸರ್. ಹೇಳಮ್ಮ ತಾಯಿ, ಯಾರು ಮಾತಾಡುದು? ನಾನು ನಾನು ಮಾಲಿಂಗ್ಪುರದಿಂದ ನಾ ಟೀಚರ್ ಅಂತಂದ್ರಿ. ಯಾರಮ್ಮ? ಟೀಚರ್ ನಾ ರೀ. ಓಕೆ. ನನ್ನ ನನ್ನ ಮಗ ರೀ, ಒಟ್ಟ ನಾ 3 ತಿಂಗಳಾಗ ಒಟ್ಟು ಮಾತು ಬಿಡ್ತಿದ್ರಿ. ಏನಾರ ಬೇಕಾದ್ರ ಕೊಡ್ತೀನ್ರಿ. ಹಾ. ಬಟ್ ಅವನ ಹೆಂಡತಿ ಅವನಂತ್ಯಕ್ ಹೋಗ್ಬ್ಯಾಡ ಒಟ್ರಿ. ಇದನ್ನ ಕಲ್ಸಕ್ರಿ. ರೊಕ್ಕ ಕೊಟ್ರಟ್ಟ ಅವ್ರು ಚಲೋ ಅವ್ರ ನನಗ್ರಿ. ನನ್ನ ಮಗ ನನ್ ಜೊತೆ ಮಾತು ಬಿಟ್ಟಕ್ರೆ ನನ್ ಸೊಸಿರಿ ನನ್ ಜೋಡಿ ಚೆನ್ನಾಗಿರ್ತೇಳ್ರಿ. ಆದ್ರ ನನ್ನ ಮಗ ನನ್ನ ಹಂತಕ್ ಬರಬಾರ್ದು ಒಟ್ಟರಿ. ಅವು ಅನ್ನಬಾರ್ದ್ರಿ. ಹಿಂಗಂದ ನಾನು ರಾಯರಿಗೆ ನಾನು ಪ್ರಾರ್ಥನಾ ಮಾಡ್ಕೊಂಡ್ರಿ. ಅವ್ರು ನನಗ ಕರುಣೆ ತೋರಿಸಿ ನನಗ ದಾರಿ ದೀಪವಾಗಿ ನನಗೊಂದು 9 ವಾರ ಪೂಜೆ ಮಾಡಮ್ಮ, ನೀನು ಎಲ್ಲಾ ಒಳ್ಳೇದಾಕೈತಿ ಅಂತ ಅಂದ್ರಿ. ನಾ ಅದ್ರ ಪ್ರಕಾರ 9 ಮಹಾಲಿಂಗಪುರದವ್ರ ನಮ್ಮ ತಾಯಿ ಟೀಚರು. ಹ್ಞೂನ್ರಿ. ಹ್ಞೂ ನಮ್ಮ ತಾಯಿ. ನಮಸ್ಕಾರಮ್ಮ. ನಮಸ್ಕಾರಮ್ಮ. ನಿಮ್ಮ ಮಗ ಇಲ್ಲ, ನಮ್ಮ ಮಗ ಹೋಗ್ಬಿಟ್ಟಿದ್ದಾನೆ, ನನ್ನ ಮಗ ಬರುವಂಗ ಮಾಡ್ಕೊಡು ಅಂತಂದು ಅವತ್ತು ಎಷ್ಟೊಂದು ಹತ್ಕೊಂಡು ಫೋನ್ ಮಾಡಿದ್ರಲ್ಲಮ್ಮ ತಾಯಿ. ಹ್ಞೂನ್ರಿ. ಅದ ಬಾಳ ನಾನ್ ದಿನಾಲು ಕಣ್ಣೀರ ಒಟ್ಟು ಅಳುದ್ರಿ. ಈಗಟ್ಟ ಒಂದಿಟ್ ನನ್ ಮಗ ಇನ್ ಗಾಡಿ ಅಂದ್ರಿ 1 ಲಕ್ಷ ರೂಪಾಯಿ ಗಾಡಿನೂ ಕೊಂಡಿಸ್ಕೊಟ್ನಿ. ಬಟ್ ಗಾಡಿ ಕೊಟ್ಟು ಮುಂದೆ 2-3 ತಿಂಗಳು ಮತ್ ಮನಿ ಕಟ್ಟಿಸತ್ತಂದ್ರಿ. ನಾ ಮನಿ ಕಟ್ಟಂಗಿಲ್ಪ ಅಂದದಕ್ಕ ಮಾತು ಬಿಟ್ಬಿಟ್ರಿ. ಅದಕ್ಕೆ ನಿಮ್ಮ ಮಗ ಬಿಟ್ಟು ಹೋಗಿದಾನ ಅಂತ ಹೇಳಿದ್ರಿ. ನಿಮ್ಮ ಮಗ ಬರ್ತಾನಮ್ಮ ಅವ್ವ ಅಂತ ನಿಮ್ಮ ತಾಯಿ ನಿಮ್ಮ ಮುಖಾಂತರದಲ್ಲಿ ಬರ್ತಾನಂತ ಹೇಳ್ಕೊಟ್ಟಿದ್ದೆ ನಾನು. ಹ್ಞೂ ಹೇಳಿಕೊಟ್ಟಾರ ನೀವ್ರ ನನಗ್ರಿ. ಬಂದ್ರಿ ನಮ್ಮ ನಿಮ್ಮ ಮಗ? ಹ್ಞೂ ಮಗ ಬಂದ್ರಿ. ನಮ್ ಮಗ ಬಂದ ಅವ್ವ ಆತಂದ್ ಬಂದ್ರಿ. ನನಗ ಒಟ್ಟು ಖುಷಿ ಆತ್ರಿ. ರಾಯರ್ ಅದಾರ್ಲಾ ಆತಂದ್ ನಾ ಅವಾಗಿಂದ ಒಟ್ಟು ನಾ ದಿನಾಲು ರಾಯರ್ ಮಂತ್ರ ಅನ್ನೋದ್ರಿ. ಮುಂಜಾನೆ ಹರ್ಯಾಗ ಎದ್ದ ಕುಲೇರಿ ಮತ್ತ ರಾತ್ರಿ ಮನ್ಕೊಳ್ ಮುಂದ್ ಮಂತ್ರ ಆತನ್ರಿ. ನೋಡಮ್ಮ, ಅವತ್ತಿನ ದಿನದಲ್ಲಿ ನಾನ್ ಏನ್ ಮಾಡ್ಲಿ ಸ್ವಾಮಿ, ನನಗೆ ಯಾವ್ದಾದ್ರು ಒಂದು ವ್ರತವನ್ನು ಹೇಳಿಕೊಡಿ. ನನ್ನ ಮಗನ್ನ ನಾನು ಕಳೆದುಕೊಂಡು ತುಂಬಾ ನೋಡ್ಕೊಂಡಿದ್ದೀನಿ. ನಾನು ಟೀಚರ್ ಆಗಿದ್ದೀನಿ. ನನಗೆ ಏನ್ ಮಾಡ್ಬೇಕು, ನನ್ನ ಮಗ ಬರ್ಬೇಕು ಅಂತ ಹೇಳಿದಾಗ ಹತ್ಕೊಂಡ್ ಫೋನ್ ಮಾಡಿದ್ರಿ ಅವತ್ತಿನ ದಿನದಲ್ಲಿ. ಬಾಳ ಹತ್ತಂಡ್ರಿ ಬಿಡ್ರಿ ಆ ದಿವಸ ನನಗ್ರಿ. ಆದ್ರೆ ಇವತ್ತು ನಿನ್ನ ಮುಖದಲ್ಲಿ ನಗು ಮುಖದಲ್ಲಿ ನೋಡ್ತಾ ಇದೀನಲ್ಲ ತಾಯಿ. 2 ವಾರ ನಿಮಗ್ ಫೋನ್ ಹಚ್ಚಾಕತ್ತೀನ್ರಿ. ಒಟ್ ಫೋನ್ ಸ್ವಿಚ್ ಆಫ್ ಬರಾತೈತ್ರಿ ನಿಮ್ದ್ರಿ. 2 ವಾರದಿಂದ ಫೋನ್ ಮಾಡ್ತಾ ಇದ್ರಿ ನಮ್ಮ? ಹ್ಞೂನ್ರಿ. ನಾ 2 ವಾರ ಅದ್ ಪೂಜೆ ಮುಗಿದ ತಕ್ಷಣ ಮತ್ತೊಂದ್ ಏನಾರ ಕೇಳ್ಬೇಕಲ್ಲ ನಿಮ್ ಕಡೆ ರೀ, ಇದನ್ನೆಲ್ಲಾ ಹೇಳ್ಬೇಕಲ್ಲ ಅಂತಂದ್ರಿ ನಾನ್ ನಿಮ್ಗ್ ಫೋನ್ ಹಚ್ಚಾಕತ್ತೀನಿ. ಒಟ್ ಸ್ವಿಚ್ ಆಫ್ ಬರಾತೈತ್ರಿ. ಅಲ್ಲ, ಈಗ 9 ವಾರ ಪೂಜೆ ವ್ರತವನ್ನು ಮಾಡಿದ್ರಿ ನಮ್ಮ ಕಂಪ್ಲೀಟ್ ಆಗಿ? ಮಾಡೀನ್ರಿ. 9 ವಾರ ಮಾಡಿ ರಾಘವೇಂದ್ರ ಮಠಕ್ ಹೋಗಿ ದರ್ಶನ ಮಾಡ್ಕೊಂಡ್ 5 ಸುತ್ತ ಹಾಕಿ ಬಂದ್ರಿ ರಾಯರ್. ಅಲ್ಲಮ್ಮ, ನಾನ್ ನಿಮ್ಗೆ ಏನ್ ಹೇಳಿದ್ದೆ, ನೀವು 9 ವಾರ ವ್ರತವನ್ನು ಮಾಡಿ ತಾಯಿ. 9 ವಾರ ಮುಗಿದ್ರೊಳಗಡೆನೆ ನಿಮ್ಮ ಮಗ ಅವ್ವ ಅಂತ ಕೂಗಿಕೊಂಡು ಬರುತ್ತಾನೆ ಅಂತ ಹೇಳಿದ್ದೆ ತಾಯಿ. ಅದ ಪ್ರಕಾರ ಬಂದ್ರಿ ಅವ್ರಿ. ಅದೇ ಪ್ರಕಾರದಲ್ಲಿ ನಿಮ್ಮ ಮಗ ನಾಳೆ ಗುರುವಾರದಂಗೆ, ಅಂದ್ರೆ 1 ದಿವಸ ಮುಂಚಿತವಾಗಿ ಬಂದಿದ್ದಾರಲ್ಲಮ್ಮ, ಬುಧವಾರ. ಹ್ಞೂನ್ರಿ, ಬುಧವಾರ ದಿನ ಬಂದೇನ್ರಿ ನಮ್ಮ ಮಗ. ನಾಳೆ ಗುರುವಾರ ಇದೆ, ಇವತ್ತು ಬುಧವಾರ ದಿವಸ ನಿಮ್ಮ ಮನೆಗೆ ನಿಮ್ಮ ಮಗ ಬರುತ್ತಾನೆ. ಅವ್ವ ಅಂತ ಕೂಗಿಕೊಂಡು ಬರುತ್ತಾನೆ ಅಂತ. ಅದಕ್ಕೆ ಚಿಂತಿಸ್ಬೇಡಮ್ಮ, ರಾಯರಿದ್ದಾರೆ. ನಾನು ರಾಯರಿಗೆ ಯಾವ ರೀತಿಯಾಗಿ ಒಂದು ವ್ರತವನ್ನು ಹೇಳ್ಕೊಡ್ತೀನಿ, ಆ ವ್ರತದಲ್ಲಿ ಪೂಜೆ ಮಾಡು ತಾಯಿ ಅಂತ ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಿಮ್ಗೆ ಜೀವನದಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ಇದೆಲ್ಲ ರಾಯರ ಕೃಪೆ, ರಾಯರ ಮಹಿಮೆ. ಯಾಕಂದ್ರೆ ರಾಯರ್ನ ಯಾರ ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಯಾರ ಭಕ್ತಿಯಿಂದ ರಾಯರ್ನ ನೆನೆಸುತ್ತಾರೆ, ಅವರು ಸದಾ ಅವರ ಜೊತೆ ಇರುತ್ತಾರೆ. ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದ್ರಿ. ನಿಮ್ಗೆ ಕಷ್ಟ ಅಂತ ಬಂದ್ರೆ ನೋಡಿಲ್ರಿ ಅಣ್ಣಾರಿ, ನನಗೊಂದು ಪ್ರತ್ಯಕ್ಷ ಆತ ದೇವ್ರಿ. ಫಸ್ಟ್ ಅಕ್ಕಿ ಕಾಳ ತಗೊಂಡ್ ಬರ್ಬೇಕತ್ತ ಅಂದ್ರಿ. ಆ ಗುಡಿಗೆ ಹೋದ್ರಿ, ಗುಡಿ ಬಾಗ್ಲ ಹಿಕ್ಕಿತ್ರಿ ರಾಘವೇಂದ್ರ ಮಠದಾಗ್ರಿ. ಅಕ್ಕಿ 5 ನಿಮಿಷ ಕೂತನ್ರಿ. ರಾಘವೇಂದ್ರ ನಿನ್ ಗುಡಿ ತಕ ಅಲ್ಲಿ 1 ಕಿಲೋಮೀಟರ್ ಐತ್ರಿ. ಅದ ನಮ್ದು ರಾಯರ್ ಮಂದಿರ್ರಿ. ನಡ್ಕೋತ ಹೋದನ್ರಿ. ವಾ ದೇವ್ರ ರಾಘವೇಂದ್ರ ಬಾಗ್ಲ ಹಾಕ್ಯಾರ, ಹೆಂಗ ಮಾಡ್ಲಿನ ತನ್ಕೋತ ಕೂತ್ನಿ. ಅಣ್ಣ ಅಲ್ಲಿ ಬಾಜುಕಿನ ಅವ್ರೊಬ್ರು ಸರ್ ಇದ್ರಿ. ಇವ್ರು ಎಲ್ಲಿ ಹೋಗ್ಯಾರಿ, ಕೀಲಿ ಹಾಕ್ಯಾರ? ಇಲ್ರಿ, ಅವ್ರ ಊರು ಹೋಗ್ಯಾರಿ ಮೇಡಮ್ ಅವ್ರ ಅಂತಂದ್ರಿ. ಏನ್ ಮಾಡ್ಬೇಕು ಅನ್ಕೋತ ರಾಯರ್ ರೂಪದಾಗನ ಅವ್ರ ಅಜ್ಜ ಬಂದ್ರಿ, ಕೀಲಿ ತಗದ್ರಿ. ಏನಮ್ಮ ಇನ್ನೊಂದ್ಸಲ ಹೇಳಮ್ಮ. ನೋಡ್ರಿ, ನಾನು ರಾಘವೇಂದ್ರ ಮಠಕ್ ಹೋಗಿನ್ರಿ. 1 ಕಿಲೋಮೀಟರ್ ಐತ್ರಿ ಅದ್ ಇಲ್ಲಿಂದ ನಡ್ಕೋತ ನಮ್ಮ ಮನೆಯಿಂದ ರೀ. ಪೂಜೆ ನಾಳೆ ಐತಂದ್ರ ಬುಧವಾರ ದಿನ ನಾ ಅಲ್ಲಿ ಗುಡಿಗೆ ಹೋದನ್ರಿ. ಗುಡಿಗೆ ಹೋಗೋಟಿಗೆ ರೀ, ಅಲ್ಲಿ ಗುಡಿದ ಬಾಗ್ಲ ಹಿಕ್ಕಿತ್ರಿ. ಗುಡಿದು ಲಾಕ್ ಆಗಿದೆ, ಕೀ ಹಾಕಿದ್ರ ಅದಕ್ಕೆ? ಕೀಲಿ ಹಾಕೊಂಡ್ ಅವ್ರ ಮನ್ಯಾಗಿದ್ರು ಎಲ್ಲಿ ಊರ್ಗ್ ಹೋಗ್ಯಾರ ಅಂತಂದ್ರ ನನಗ್ರಿ. ನನ್ ಕೀಲಿ ಹಾಕಿರೋ ಅಕ್ಕಿ ಕಾಳ ಅಕ್ಕಿ ಕಾಳ ಬೇಕಂದ್ರಲ್ಲ ನನಗ್ರಿ. ಅವನ್ ತರಾಕತ್ತ ನಾ ಅಲ್ಲಿ ಹೋಗಿನ್ರಿ ಬುಧವಾರ ದಿನ ರೀ ಸಾಯಂಕಾಲ. ನಾನು ನಿಮ್ಗೆ ಕಾಗದ ಪತ್ರದಲ್ಲಿ ನೀವೇನು ಬರೀತೀರಲ್ಲ ಅದನ್ನ ಮಂತ್ರಾಕ್ಷತೆಯನ್ನು ಹಾಕಿ ಇಡಿ ಅಂತ ಹೇಳಿದ್ದೆ. ನೀವು ನಿಮ್ಮ ಮನೆಯಿಂದ 1 ಕಿಲೋಮೀಟರ್ ನಡೆದುಕೊಂಡು ಹೋಗಿದ್ದೀರಾ. ಅಲ್ಲಿ ಕೇಳುವಂತ ಸಂದರ್ಭದಲ್ಲಿ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅರ್ಚಕರು ಊರ್ಗ್ ಹೋಗಿದ್ದಾರೆ ಅಂತ ನಿಮ್ಗೆ ಹೇಳಿದ್ದಾರೆ.
ಯಾರು ಅಂದ್ರಿ ಒಬ್ರ ಅಂದ್ರಿ ಅಪ್ಪ ದೇವ್ರ ಹೆಂಗ್ ಮಾಡ್ಲಿ ರಾಘವೇಂದ್ರ ನೀನ್ ಇಲ್ಲಿ ತಕ ಬಂದನಿಪ್ಪ ಹೆಂಗ್ ಮಾಡ್ಲಿ ನೋಟಿಗೆ ಮತ್ ಅಷ್ಟ ಕೇಳಿ ಎದ್ದು ಬರಾಕ್ ಮನಸ್ಸ ಆಗ್ವಾತ್ರಿ. ನೀ ಹೆಂಗ್ ಮಾಡ್ತಿ ಮಾಡಪ್ಪ, ನನಗ್ ಮಂತ್ರಾಕ್ಷಿ ನನಗ್ ಬರಬೇಕಾವ್ ಕೈಯಾಗ ತಂದ ಅನ್ರಿ. ಅಂದ್ 2 ನಿಮಿಷ ಆಗಿದಿಲ್ರಿ, ಸತ್ಯವಾಗಿ ಒಬ್ರ ಅಜ್ಜ ಅವ್ರ ಮಠದಾಗಿನ ಅಜ್ಜನ ಬಂದ್ರಿ ಮನಿಗ್ರಿ, ಅವ್ರ ಮನ್ಯಾಗಿಂದರಿ ಬಂದ ಕಿಳಿ ತೆಗದ್ರಿ. ಅಣ್ಣ ನಾವ್ ಇಲ್ರಿ ಮೇಡಮ್ ಅವ್ರು ಊರಿಗ್ ಹೋಗ್ಯಾರಿ, ಕಿಳಿ ನಮ್ ಕೈಯಾಗ ಕೊಟ್ಟು ಹೋಗ್ಯಾರಿ ಅಂದ್ರ ಅವ್ರಿ. ಅಯ್ಯೋ ದೇವ್ರ ಒಳ್ಳೇದಾತು, ಬಂದ್ ಅವ್ರ ದೀಪ ಹಚ್ಚಿರಿ, ಒಳಗ್ ಹೋಗಿ ಸುತ್ತ ಹಾಕಿ. ಏನಮ್ಮ ತಾಯಿ ನಿಮ್ಮ ಮಹಿಮೆ ನನಗೆ ರೋಮಾಂಚನ ಆಗ್ತಾ ಇದೆ ಒಂದು ವಿಚಾರದಲ್ಲಿ. ಇದು ನಾನು ಹೇಳ್ತಾ ಇದ್ದೀನಿ, ಅವತ್ತು ನಿಮ್ಗೆ ಅರ್ಥ ಆಗಿಲ್ಲ, ಇವತ್ತು ನಾನು ಅರ್ಥ ಆಗೋಂಗ್ ಹೇಳ್ತಾ ಇದ್ದೀನಿ ನಿಮ್ಗೆ. ನನ್ನ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ ತಾಯಿ. ಯಾಕೆ ಅಂದ್ರೆ ಒಂದು ವಿಚಾರದಲ್ಲಿ ನೀವು ನಿಮ್ಮ ಮನೆಯಿಂದ ಗುರು ರಾಘವೇಂದ್ರ ಸ್ವಾಮಿಯವರ ಮಠಕ್ಕೆ 1 ಕಿಲೋಮೀಟರ್ ವರೆಗೂ ನಡೆದುಕೊಂಡು ಹೋಗಿದ್ದೀರಾ. ಪಕ್ಕದಲ್ಲಿ ಕೇಳಿದಂತ ವ್ಯಕ್ತಿಗಳಿಗೆ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರೆ ಊರಿಗೆ ಹೋಗಿದ್ದಾರೆ, ಇಲ್ಲ ಲಾಕ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಬಂದಿರೋದು ವಯಸ್ಸಾದಂತವ್ರು ಬಂದು ನಿಮ್ಗೆ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಮ್ಮ, ಅದನ್ನ ಕೊಟ್ಟಿದ್ದಾರೆ ಅಂದ್ರೆ ಅದು ಗುರು ರಾಘವೇಂದ್ರ ಸ್ವಾಮಿ ಅವರು ಬಂದು ನಮ್ಮ ಹತ್ರ ಕೊಟ್ಟಿದ್ದಾರೆ, ತಗೊಳಮ್ಮ ನಿಮ್ಗೆ ಮಂತ್ರಾಕ್ಷತೆ ಅಂತ ಹೇಳಿ ಪ್ರತ್ಯಕ್ಷವಾಗಿ ನಿಮ್ಗೆ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ. ತಗೋರಿ ಅಮ್ಮಾರ ಎಟ್ ತಗೋತಿರಿ ತಗೋರಿ ಅಂದ್ರ ಅವ್ರ ನನಗ್ ಮಂತ್ರಾಕ್ಷರಿ ತಗೊಂಡ್ 5 ಸುತ್ತ ಹಾಕಿ 10 ನಿಮಿಷ ಕೂತ್ನಿ, ಇಟ್ಟು ಖುಷಿ ಆತ್ರಿ. ಮತ್ ನಡ್ಕೋತ ಮನಿಗ್ ಬಂದ್ರಿ. ಬೆಳಗ್ಗೆ ನಸಿಕ್ರಿ 4:05 ಎದ್ದು ಎಲ್ಲಾ ನಾ ಪೂಜೆ ಮಾಡ್ಕಿಸಿಂದ ಸಾಲಿಗೆ ಹೋದನ್ರಿ ನೋಡ್ರಿ. ನೋಡ್ರಿ ನನಗ್ ಯಾರ್ ನಿಮ್ ನಂಬರ್ ಕೊಟ್ಟಿಲ್ಲ, ನಮ್ಮ ಅಕ್ಕನ ಮಗಾರಿ ಅವ್ನ್ ಫೋನ್ ಹಚ್ಚಿ ಅವನ ಫೋಟೋ ಸುಖ ನಮ್ ಮನಿಗ್ ತಂದ್ ಕೊಟ್ರಿ. ನಾ ರಾಘವೇಂದ್ರ ಫೋಟೋ ತರಬೇಕನ್ನೇ, ನನ್ನ ಹೂ ಅಕ್ಕ ತಂದ್ ನನಗ್ ಒಂದ್ 100 ರೂಪಾಯಿ ಕೊಡ ಫೋಟೋ ತಂದ್ ಮನ್ಯಾಗ ಇಟ್ಟು ಹೋದ್ರಿ ಅವ್. ಅಲ್ಲಮ್ಮ, ಮಹಾಲಿಂಗಪುರದಿಂದ ಎಷ್ಟೊಂದು ಜನಗಳು ನನಗೆ ಫೋನ್ ಮಾಡಿ ಜನಗಳಿಗೆ ಅನುಗ್ರಹ ಆಗಿದೆ. ಅಲ್ಲೆಲ್ಲ ಮಕ್ಕಳಾಗ್ಲಾರ್ದವ್ರಿಗೆ 10 ವರ್ಷ 12 ವರ್ಷ ಮಕ್ಕಳಾಗಿಲ್ಲ ಅಂತವ್ರಿಗೆಲ್ಲ ಮಕ್ಕಳಾಗಿದೆ. ಹಾರ್ಟ್ ಪೇಷಂಟ್ ಇರ್ತಕ್ಕಂತ ವ್ಯಕ್ತಿಗೆ ಗುಣಮುಖವಾಗಿದ್ದಾರೆ ಅಲ್ಲಿ ಮಹಾಲಿಂಗಪುರದಲ್ಲಿ ಇರ್ತಕ್ಕಂಥವ್ರು. ಅವರು ರಾಯರ ಭಕ್ತರು ಅವರು. ಅದೇ ಮುಖಾಂತರದಲ್ಲಿ ಇವತ್ತು ನಿಮ್ಗೆ ಪ್ರತ್ಯಕ್ಷವಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರು ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ನೀವು ನಿಜವಾಗ್ಲೂ ಪುಣ್ಯವಂತರು ತಾಯಿ. ಪುಣ್ಯವಂತರ ಖರೆ. ನಾವ್ ಬಹಳ ನಡ್ಕೋತೀನ್ರಿ. ಈ ತಿತ್ಲಾಗೆ ನಾವ್ ಸ್ವಲ್ಪ ರಾಘವೇಂದ್ರ ಬಿಟ್ಬಿಟ್ಟಿನ್ರಿ ಹೋಗಾಕ. ನನಗೊಂದ್ ಸ್ವಲ್ಪ ವಯಸ್ಸದಂಗ ನಮ್ ಮಗ ಮಾತ್ರ ಕಂಪಲ್ಸರಿ ರಾಘವೇಂದ್ರ ನಡ್ಕೋತಾನ್ರಿ ಅವ್ ಪ್ರತಿ ಗುರುವಾರ ಈಗ ಅವನು ಒಂದ್ ಸ್ವಲ್ಪ ಬಿಟ್ಟಾನ್ರಿ ಮಗ ಹೋಗೋದು. ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಮನುಷ್ಯರ ಪಾದ ಹಿಡಿಬೇಡಿ, ಗುರು ರಾಘವೇಂದ್ರ ಸ್ವಾಮಿ ಪಾದವನ್ನು ಹಿಡಿರಿ. ರಾಯರ ಪಾದವನ್ನು ಹಿಡಿದ್ರೆ ನಿಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಖರೇನರಿ ನನಗೆ ಇಷ್ಟ ನಾವ್ ಮಗ ಇನ್ನ ಹಂಗ ಸೊಸಿ ಹೋಗ್ಬೇಕಿ ತಾಯಿ ಬರ್ತಾರೆ. ನಾನು ನಿಮ್ಮ ಸೊಸಿ ಕೂಡ ಬರ್ತಾರೆ. ನಾನು ಹೇಳ್ಕೊಟ್ಟಂತ ಒಂದು ವ್ರತದಲ್ಲಿ ನಿಮ್ಮ ಸೊಸಿಗೋಸ್ಕರ ಪೂಜೆ ಮಾಡಮ್ಮ. ಇವತ್ತು ನೀವು 9 ವಾರ ಪೂಜೆಯನ್ನು ಮಾಡಿ ಅವ್ವ ಅಂತ ನಿನ್ನ ಮಗ ಕರೆದು ಖಂಡಿತ ಬರ್ತಾನ ತಾಯಿ ಅಂತ ಹೇಳಿದ್ದೆ. ಅದೇ ಮುಖಾಂತರದಲ್ಲಿ ನಾಳೆ ಗುರುವಾರ ಇದೆ, ಇವತ್ತು ಬುಧವಾರದಂಗೆ ನಿಮ್ಮ ಮಗ ಅವ್ವ ಅಂತ ಕೂಗಿಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದದಿಂದ ಬಂದಿದ್ದಾರಮ್ಮ ತಾಯಿ. ಕರೆ ನನಗ್ ಬಹಳ ಖುಷಿ ಅಂದ್ರೆ ಎಷ್ಟು ನನಗ ನಮ್ ಹುಡುಗಗ್ ಫೋನ್ ಹಚ್ಚಿ ಹೇಳಿನಿ, ಅಕ್ಕ ನಕ್ಕಿ ಹೇಳ್ತಾನ ಅವ್ರ ಹೇಳ್ಯಾರಂದ್ರ ನಿನ್ಗ ಒಟ್ಟನೆ ರಾಘವೇಂದ್ರ ನಿನ್ ಕೈ ಬಿಡಬ್ಯಾಡ, ಅವ್ರನ್ನ ಯಾವತ್ತು ನೆನ್ಸ್ಕೊತ ಹೋಗಂದ್ರ ನಮ್ ಹುಡುಗ್ರಿ. ಈಗ ಅವಂಗೂ ಇವತ್ ಫೋನ್ ಹಚ್ಚಿ ಹೇಳಿನಿ, ಅವ್ 8 ಗಂಟೆ 1 ತಾಸ್ ಬಿಟ್ಟು ಬರ್ತಾನೆ ಮನಿಗೆ ಅಂತ ಹೇಳಿದ್ರ ಅವ್ ನಮ್ ಹುಡುಗ್ರಿ. ಅವ್ ನಡ್ಕೋತ ಬರಗಾಲದಿಂದ 1 ಕಿಲೋಮೀಟರ್ ನಡ್ಕೋತ ಅವ್ ರಾಘವೇಂದ್ರಗ್ ಹೋಗ್ತಾರ ಗಂಡ ಹೆಂಡ್ತಿ ಇಬ್ರು. ಅವ್ರು ನಿಮಗ್ ಫೋನ್ ಹಚ್ಚಿ ಹೇಳ, ನನಗ ಅವ್ರ ನಂಬರ್ ಕೂಡ ನನಗ ಅಷ್ಟು ಖುಷಿ ಆತ್ರಿ. ನಿಮ್ಗ್ ಫೋನ್ ಹಚ್ಚಿ ಮಾತಾಡಿನ್ರಿ ಆ ದಿವಸ ನನಗೆ. ಇಲ್ಲಮ್ಮ ತಾಯಿ, ನೀವು ಅಲ್ಲಮ್ಮ ತಾಯಿ, ಎಷ್ಟೋ ಜನಗಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಟ್ಟಂತ ಗುರುಗಳು ನೀವು ತಾಯಿ. ಅಂತ ಗುರುಗಳು ಟೀಚರ್ ನೀವು. ಇನ್ನು ಎಷ್ಟೋ 100 ಜನ ಮಕ್ಕಳಿಗೆ 1000 ಜನ ಮಕ್ಕಳಿಗೆ ವಿದ್ಯಾಭ್ಯಾಸನ ಕಲಿಸಿದಂತ ತಾಯಿ ನೀನು ತಾಯಿ. ಅದಕ್ಕೆ ನಿನಗೆ ಅನುಗ್ರಹ ಆಗ್ಲಿ ಅಂತೇಳಿ ಪ್ರತ್ಯಕ್ಷವಾಗಿ ಆ ಗೇಟ್ ಅನ್ನು, ದೇವಸ್ಥಾನದ ಬೀಗವನ್ನು ಓಪನ್ ಮಾಡಿ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ರಾಯರು. ನೀವು ಒಬ್ರು ಗುರುಗಳ ತಾಯಿ. ಯಾಕಂದ್ರೆ 1000 ಜನಕ್ಕೆ ವಿದ್ಯಾಭ್ಯಾಸನ ಕಲಿಸಿದಂತ ತಾಯಿ ನೀನು. ಅದಕ್ಕೆ ಪ್ರತ್ಯಕ್ಷವಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರು ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ ನಿಮಗೆ. ಖರೇನರಿ. ಈಗ ಮಣ್ಣಿಗೆ 9 ವಾರ ನಂತರ ಹೋದ್ರಿ, ಅವತ್ ಗುರುವಾರಿ ಅವತ್ತು ಮಂತ್ರಾಕ್ಷಿ ತಗೊಂಡ್ ಬನ್ರಿ. ಅಲ್ಲಿ ಒಂದ್ ದಿನಾಲು ಈಗ ನಾ ಅಕ್ಕಿ ಕಾಳು 4 ತಲಿ ಮೇಲೆ ಹಾಕೊಂಡ ಸಾಲಿಗೆ ಹೋಗ್ಕೊಂಡ್ರಿ. ಅವ್ನ ಮಗಗೂ ಹಾಕಿರ್ತಾನ ಬಂದಂದ್ರ. ಒಳ್ಳೇದಾಗ್ಲಮ್ಮ. ಏನಮ್ಮ ತಾಯಿ ನಿಮ್ ಹೆಸರು? ನನ್ನ ಹೆಸರು ಶೋಭಾರಿ. ಹೌದಮ್ಮ. ಯಾವ ಸ್ಕೂಲ್ ಅಮ್ಮ ನಿಮ್ದು? ಇದ್ರಲ್ಲಿ ಗಡಾ ಸ್ಕೂಲ್ ಅಂತಂದ ಐತ್ರಿ, SCP MPS ಮಾಲಿಂಗ್ಪುರ್ ರೀ. ಅಲ್ಲಿ ನಾ ವರ್ಕ್ ಮಾಡ್ತೀನಿ. ಇನ್ನೊಂದ್ 5.5 ವರ್ಷ ಐತ್ರಿ. ರಿಟೈರ್ಮೆಂಟ್ ಆದ್ರೂ ಗೆದ್ಬಿಟ್ಟಿದ್ರೆ ಆಗೋದ್ರೆ.
ಹತ್ರ ಬಂದಿದ್ರ ರಿಟೈರ್ಮೆಂಟ್ ಅಲ್ಲಿ? ಹ್ಞೂನ್ರಿ ಬಂದೇನ್ರಿ. ನೋಡಮ್ಮ ತಾಯಿ, ನಂದ್ ಏನು ಪ್ರಾಬ್ಲಮ್ ಇಲ್ಲ, ಇದು ಮಗ ಒಂದ್ ಚಲೋ ಅದಾನ್ರಿ. ಇಲ್ಲ ನಾ ಇಲ್ಲಿ ಸೊಸಿದ್ ಒಂದ್ ಪ್ರಾಬ್ಲಮ್, ಮಗಳದು ಚಲೋ ಆಗೇತ್ರಿ. ಸೊಸಿ ಒಟ್ಟ ನಾನು ನಂಬುವಾಳ್ರಿ, ನಮ್ಮ ಮಗಳು ನಂಬುವಾಳ್ರಿ. ಚಿಂತೆ ಮಾಡ್ಬೇಡಿ. ನೀವು ರಾಯರ ಪಾದ ಹಿಡಿದಿದ್ರ. ಇವಾಗ ಹೆಂಗೆ ನಿಮ್ಮ ಮಗ ಅವ್ವ ಅಂತ ಕೂಗಿಕೊಂಡು ಬಂದಿದ್ದಾರೆ, ಧ್ವನಿ ಮುಖಾಂತರದಲ್ಲಿ ಕೂಗಿಕೊಂಡು ಬಂದಿದ್ದಾರೆ ನಿಮ್ಮ ಮನೆಗೆ, ಅದೇ ಮುಖಾಂತರದಲ್ಲಿ ನಿಮ್ಮ ಸೊಸಿ ಅತ್ತೆ ನೀವೇ ನನ್ನ ತಾಯಿ ಅಂತ ಹೇಳಿಕೊಂಡು ಬರುತ್ತಾರೆ. ಚಿಂತೆ ಮಾಡ್ಬೇಡಿ. ಏನಾದ್ರು ನನಗೆ ವೃತ್ತ ಹೇಳ್ರು ಮಾಡ್ತೇನ್ರಿ ನಾರಿ. ಖಂಡಿತ ತಾಯಿ, ಖಂಡಿತ. ರಾಯರಿಗೆ ನೀವೆಷ್ಟು ಪೂಜೆ ಮಾಡಿದ್ರು ರಾಯರಿಗೆ ಕಮ್ಮಿನೇ ತಾಯಿ. ನಿಮ್ಮ ಉಸಿರಿರುವವರೆಗೂ ನೀವು ರಾಯರ್ನ ಪೂಜೆ ಮಾಡ್ತಾ ಇರ್ಬೇಕು, ಅವಾಗ್ಲೇ ಜೀವನದಲ್ಲಿ ಯಶಸ್ವಿ ಜಾಸ್ತಿ ಆಗತ್ತೆ ತಾಯಿ. ಹ್ಞೂನ್ರಿ, ಒಳ್ಳೆ ಮಾಡ್ತೇನ್ರಿ. ನಾಳೆ ಗುರುವಾರ ಐತ್ರಿ, ನಾ ಮತ್ತ ಹೋಗತ್ತನ್ರಿ ದೇವ್ರಿಗೆ. ನಾಳೆ ರಾಘವೇಂದ್ರ ಮಠಕ್ಕೆ ಹೋಗಿ ಬರತ್ತನ್ರಿ. ಖಂಡಿತಮ್ಮ ತಾಯಿ, ಒಳ್ಳೇದಾಗ್ಲಿ. ಸಾಯಂಕಾಲ ಸ್ಕೂಲ್ ಬಿಟ್ಕೊಳ್ಳಿ ಹೋಗ್ಕನ್ರಿ. ಹೌದೇನಮ್ಮ? ಆಯ್ತಮ್ಮ ತಾಯಿ, ತುಂಬಾ ಖುಷಿ ಆಯ್ತು. 9ನೇ ವಾರ ಆಗಿ ನಿಮ್ಮ ಕೆಲಸ ಸಕ್ಸಸ್ ಆದ್ಮೇಲೆ 2 ವಾರ ಕಾದಿದ್ದೀರಾ ನನಗೆ ಫೋನ್ ಮಾಡಿ ಮಾತಾಡಕ್ಕೆ ನನ್ನ ಹತ್ರ. ಹ್ಞೂನ್ರಿ, ಆದ್ರೆ 2 ವಾರದಿಂದ ನಾನು ಫೋನ್ ರಿಸೀವ್ ಮಾಡಿಲ್ಲ. ಫೋನ್ ಮತ್ ನಮ್ಮ ಹುಡುಗ ಹತ್ರಿ ನಮ್ ರವಿ, ಇಲ್ಲ ಅಕ್ಕ ಮತ್ ಬಹಳ ಜನ ಫೋನ್ ಹಚ್ಚಾಕತ್ಯಾರು ಅವ್ರಿಗೆ, ಅದಕ್ಕ ಅವ್ರ ಫೋನ್ ತೆಗಿವಾರು ಅಂತ ಅಂದ್ರಿ ನನಗ್ರಿ. ಏನೋ ಅಚಾನಕ್ ನಮ್ ಮಗನ್ ಜೋಡಿ ಮಾತಾಡ್ಕೊತ ಕೂತಾಗ ಒಂದಿಟ್ ಹಚ್ಬೇಕತ್ ನಿಮಗ್ ಪಟ್ನ ಹಚ್ಚಿ ನಿಮ್ದ್ ಫೋನ್ ಚಾಲು ಆತ್. ಅವ್ವ ಮನಿಂಗ ರಾಯರ್ ಫೋನ್ ಚಾಲು ಆಗೈತಪ್ಪ, ನೀವ್ ಮಾತಾಡ್ಯವ್ ನೀ ಅನ್ನಾಕೈತಿ ನಮ್ ಮಗಾರಿ. ಮತ್ತ ಚಾ ಕುಡ್ದ ಹೋದ್ರಿ ಅಂತ ಕಡೆ ಮನಿಗ್ರಿ. ನೀವ್ ಯಾವ್ರ ಇರೋದ್ ಹೇಳ್ರಿ. ಯಾರಮ್ಮ? ನೀವ್ ಎಲ್ಲಿ ಇರ್ತೀರಿ? ನಾನ್ ಯಾಕಮ್ಮ ತಾಯಿ? ಹಂಗಲ್ರಿ, ಹಂಗ ಯಾವ್ರಿಗೆ ಇರ್ತಿರ್ತ ಅಷ್ಟಕ್ಕೆ. ಹೌದಮ್ಮ, ನಂದೇನಮ್ಮ, ನೀವು ರಾಯರ ಮಠಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ಮಂತ್ರಾಲಯಕ್ಕೆ ಹೋಗಿ, ನಿಮ್ಗೆ ಬೇಜಾರಾಯ್ತು, ನೀವು ನೋಡ್ಬೇಕು ಅಂತ ಅನ್ಸ್ತಂದ್ರೆ ರಾಯರ ಸನ್ನಿಧಾನಕ್ಕೆ ಹೋಗಿ, ಇನ್ನೂ 1-2 ಜನನ ನಿಮ್ಮ ಜೊತೆ ಒಟ್ಟಿಗೆ ಕರೆದುಕೊಂಡು ಹೋಗಿ, ಅವಾಗ ಇನ್ನು ಹೆಚ್ಚಿನ ನಿಮ್ಗೆ ಅನುಗ್ರಹ ಮಾಡ್ತಾರೆ. ನಾವು ನಿಮ್ಮ ಹಾಗೆ ಮನುಷ್ಯರೇ ತಾಯಿ. ನೀವು ರಾಯರ ಮಠಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ ತಾಯಿ. ನಾನಿರುವುದು ಬೆಂಗಳೂರಲ್ಲಿ ತಾಯಿ. ಓಕೆನಮ್ಮ? ಆಯ್ತಮ್ಮ, ಒಳ್ಳೇದಾಗ್ಲಿ ತಾಯಿ. ಆದಷ್ಟು ಬೇಗ ಮತ್ತೆ ನಿಮ್ಗೆ ಕರೆ ಬ್ಯಾಕ್ ಮಾಡ್ತೀನಮ್ಮ, ಮತ್ತೆ ರಿಟರ್ನ್ ಕರೆ ಮಾಡ್ತೀನಿ ತಾಯಿ, ಚಿಂತಿಸ್ಬೇಡ. ಆಯ್ತಾಯ್ತು, ಶುಭವಾಗ್ಲಿ ತಾಯಿ, ಶುಭವಾಗಲಿ. ಆಯ್ತಾಯ್ತು.